ಆಯಿತು, ನಾನು ಸೈನ್ ಮಾಡ್ತೀನಿ. ಆದರೆ ನನ್ನ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ಸೈನ್ ಹಾಕೋದು, ಇಲ್ಲದೆ ಹೋದರೆ ಹಾಕಲ್ಲ. ಏಜೆಗೆ ಕಂಡೀಷನ್ ಹಾಕೋಷ್ಟು ದುರ್ಗಾ ಹೇಳು, ಏನು ನಿನ್ನ ಕಂಡೀಷನ್? ಅಕ್ಕ, ಮೋಸ್ಟ್ಲಿ ಇವಳು 100 ಕೋಟಿ ಕೇಳ್ತಾಳೆ ಅನ್ಸತ್ತೆ. ಹೆಣ್ಣು ಹೆತ್ತಿರೋ ಎಲ್ಲ ತಂದೆ ತಾಯಿಗೂ ಮಗಳು ಅಳಿಯನ ಮೇಲೆ ಆಸೆ ಇರುತ್ತೆ. ನಾನು ಹೇಗೆ ನಿಮ್ಮ ಸಂಪ್ರದಾಯಕ್ಕೆ ಬೆಲೆ ಕೊಟ್ಟು ನಂಗೆ ಇಷ್ಟ ಇಲ್ಲದೆ ಹೋದ್ರೂ ನಿಮ್ಮ ಶಾಸ್ತ್ರಗಳಿಗೆ ತಲೆ ಬಾಗದ್ನಲ್ಲ, ಹಾಗೆ ನೀವು ತಲೆ ಬಾಗ. ಮದುವೆ ಆದ ಹೊಸರಲ್ಲಿ ಅಳಿಯ ಮಗಳು ಮಾವನ ಮನೆಗೆ ಹೋಗೋದು, ಅವ್ರು ಕೊಡೋ ಆತಿಥ್ಯನ ಸ್ವೀಕಾರ ಮಾಡೋದು ಪದ್ಧತಿ. ಆ ಪದ್ಧತಿ ಪ್ರಕಾರ ನೀವು ನನ್ನ ತವ್ರ ಮನೆಗೆ ಬರಬೇಕು. ಅಳಿಯನಾಗಿ ಅವ್ರು ಕೊಡೋ ಆತಿಥ್ಯನ ಸ್ವೀಕಾರ ಮಾಡಬೇಕು. ಏಜೆ ನಿಮ್ಮ ಮನೆಗೆ ಬರೋದಾ? ಅದು ನಿಮ್ಮ ಮನೆಗೆ ಅಳಿಯನಾಗಿ. ಏಜೆ ಲೆವೆಲ್ ಏನು, ನಿನ್ ಲೆವೆಲ್ ಏನು? ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅಂದಮೇಲೆ ನಾನು ಸೈನ್ ಮಾಡಲ್ಲ. ನೋಡಿ, ನಮಗೆ ಪ್ರಾಜೆಕ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗಲೇ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿದೀವಿ ನಾವು. ಹಠ ಮಾಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ಪರಿಸ್ಥಿತಿ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಸಾಕಾ? ನೀವು ನನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಅವತ್ತು ನಂಗೆ ಇಷ್ಟ ಇಲ್ಲದೆ ಹೋದರೂ ರಿಸೆಪ್ಷನ್ ಮಾಡಿಸಿದ್ರಿ. ಯಾಕೆ? ನಿಮ್ಮ ಮರ್ಯಾದೆ ಕಾಪಾಡ್ಕೊಳ್ಳೋಕ್ಕೋಸ್ಕರ, ಸಮಾಜಕ್ಕೋಸ್ಕರ. ಅದೇ ಮರ್ಯಾದೆ ಸಮಾಜ ನನಗಿರಲ್ವಾ? ನಿಮ್ಗಷ್ಟೇನಾ? ಕರೆಕ್ಟಾಗಿ ಕೇಳ್ದೆ ಲೀಲಾ. ಅಮ್ಮ, ನೀನು? ನಾನು ಯಾವಾಗಲೂ ನ್ಯಾಯದ ಪರಾರ. ಅವಳು ಕೇಳ್ತಿರೋದ್ರಲ್ಲಿ ಎಳ್ಳಷ್ಟು ತಪ್ಪಿಲ್ಲ. ಹೆಣ್ಣು ಹೆತ್ತವ್ರ ಮನಸ್ಸಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನ್ನ ಮಗ ಅರ್ಥ ಮಾಡ್ಕೋತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಏಜೆ ಈ ಪ್ರಾಜೆಕ್ಟ್ ನ ಕೈ ಬಿಡ್ತಾರೆ ಹೊರತು ಇವಳ ಕಂಡೀಷನ್ಗೆ ತಲೆ ಬಾಗಲ್ಲ. ಬೇಡ ಬಿಡಿ. ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ ನಿಮ್ಗೆ ಬಲವಂತಾನು ಮಾಡಲ್ಲ, ಸೈನು ಮಾಡಲ್ಲ. ಒಂದು ನಿಮಿಷ ಇರು. ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ನಮ್ಮ ಅಪ್ಪ ಅಮ್ಮನ್ನ ಅತ್ತೆ ಮಾವ ಅಂತ ಒಪ್ಕೊಂಡಿಲ್ಲ. ಹಾಗಿರುವಾಗ ನಾನ್ಯಾಕೆ ಸೈನ್ ಮಾಡಲಿ? ನಾನು ಸೈನ್ ಮಾಡಲ್ಲ. ವಾಪಸ್ ಬಂದ್ಮೇಲೆ ಸೈನ್ ಮಾಡ್ತೀಯಾ? ಮಾಡ್ತೀನಿ. ಏಜೆ, ದುರ್ಗಾ, ಪ್ರೇಮ್, ಪ್ರಮೋದ್, ಅಡ್ವೊಕೇಟ್ ನಾನು ನಾಳೆ ಬರೋದಕ್ಕೆ ಹೇಳಿ. ನಾನು ನಿಮ್ಮ ಮನೆಗೆ ಬರ್ತೀನಿ. ಏನಕ್ಕ ಇದು ಈಗ ಉಲ್ಟಾ ಹೊಡಿತು? ಇಷ್ಟು ದಿನ ಏಜೆ ಏನೇ ಡಿಸಿಷನ್ಸ್ ತಗೋಬೇಕಂದ್ರು ನಮ್ಮ ಅಭಿಪ್ರಾಯ ಕೇಳ್ತಿದ್ರು. ಆದ್ರೆ ಇವತ್ತು ನಮ್ಮ ಮಾತು ಕಿವಿ ಕೂಡ ಕೊಡ್ಲಿಲ್ಲ. ಈ ಮನೆಯಲ್ಲಿ ನಮಗ್ ಬೆಲೆನೇ ಇಲ್ಲ. ನಮ್ ಬೆಲೆ ಬಿಡಿಸೋದು. ದುರ್ಗಕ್ಕನ್ ಬೆಲೆ ಏನಾಯ್ತು ಅನ್ಕೊಂಡಿದ್ಯಾ? ಒಂದೊಂದಾಗಿ ಅಧಿಕಾರ ಅವಳ ಕೈಗೆ ಸೇರ್ಸಿದೆ. ದುರ್ಗಾ ಅಕ್ಕದನ್ನ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಇವತ್ತು ಅವಳು ಸೈನ್ ಮಾಡ್ಲಿಲ್ಲ ಅಂದ್ರೆ ಏಜೆ ಬಲವಂತವಾಗಿ ಅವಳ ಕೈಲಿ ಸೈನ್ ಮಾಡಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ನ ಡ್ರಾಪ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಷ್ಟು ಈಸಿಯಾಗಿ ಅವ್ರ ಡಿಮ್ಯಾಂಡ್ಗಳಿಗೆ ಒಪ್ಕೋತಾರೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಅವಳೇನಾದ್ರೂ ಈ ಡಾಕ್ಯುಮೆಂಟ್ಸ್ ಸೈನ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗ್ ಗೊತ್ತಿದೆ ಅಲ್ವಾ ಅಕ್ಕ? ಆ ಕಂಪ್ನಿಯಲ್ಲಿ ಅವಳ ಹೆಸರು ಇನ್ವಾಲ್ವ್ ಆಗುತ್ತೆ. ಈಗಲೇ ಅವಳನ್ನ ಹಿಡಿಯಕ್ ಆಗ್ತಿಲ್ಲ. ಇನ್ನಿದೆಲ್ಲ ಆಗ್ಬಿಟ್ರೆ ಅವಳನ್ನ ಹಿಡಿಯಕ್ಕೆ ಹಗ್ಗ ಸಾಕಾಗಲ್ಲ, ಸರಪಳಿನೇ ತರಬೇಕಾಗತ್ತೆ. ಈ ಪ್ರಾಜೆಕ್ಟ್ಗೆ ಅವಳ ಹೆಸರು ಬದಲು ಕಿಶೋರ್ ಬಾವನ್ ಹೆಸರಾದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಪಾಪ ನಿಮ್ಮನ್ನ ಒಂಟಿಯಾಗ್ಬಿಟ್ಟು ಅವ್ರೊಬ್ರೇ ಅಬ್ರಾಡ್ ನಲ್ಲಿ ಈ ಪ್ರಾಜೆಕ್ಟ್ ವಿಷಯವಾಗಿ ಎಷ್ಟು ಕಷ್ಟ ಪಡ್ತಿದ್ದಾರೆ. ಆದ್ರೆ ಹೆಸರು ಮಾತ್ರ ಲೀಲಾಗಿಲ್ಲ. ಇಂಥ ವಿಚಾರಗಳಲ್ಲಿ ಏಜೆ ನಿಮ್ಮ ಅಭಿಪ್ರಾಯ ತಗೋತಾ ಇದ್ರು. ಅವ್ರು ನಿಜವಾಗ್ಲೂ ನಿಮಗ್ ಬೆಲೆ ಕೊಡೋದೇ ಆಗಿದ್ದಿದ್ರೆ ಅವ್ರು ನಿಮ್ಮನ್ನು ಒಂದ್ ಮಾತು ಕೇಳ್ಬೇಕಿತ್ತು. ಏಜೆ ನಂತರ ಈ ಮನೆ ಅಧಿಕಾರ ನಿಮಗ್ ಸಿಗತ್ತೆ ಅನ್ಕೊಂಡ್ವಿ. ಆದ್ರೆ ಅದು ಲೀಲನ್ ಕೈಗೆ ಹೋಗ್ತಿದೆ.
ಏನಕ್ಕ ನಾವಿಷ್ಟೆಲ್ಲ ಮಾತಾಡ್ತಾ ಇದೀವಿ, ನೀವ್ ಏನು ಮಾತಾಡ್ದೆ ಸುಮ್ಮನೆ ಇದ್ದೀರಾ? ಅಕ್ಕ ಅಕ್ಕ ಅಂತ ಇಷ್ಟು ದಿನ ನಿಮ್ ಹಿಂದೆ ಸುತ್ತಾ ಇದ್ವಿ. ನೀವ್ ಹೀಗೆ ಸುಮ್ಮನೆ ಇದ್ರೆ ಇನ್ ಮುಂದೆ ನಾವು 3 ಜನನು ಅತ್ತೆ ಅತ್ತೆ ಅಂತ ಲೀಲನ್ ಹಿಂದೆ ಸುತ್ತಬೇಕಾಗತ್ತೆ. ಅವಳೆಲ್ಲ ನಮ್ಮ ಅಧಿಕಾರನು ಕಿತ್ಕೊಂತಾ ಇದ್ದಾಳೆ. ಹೇಳದ್ ಹೇಳಿದೀವಿ, ಇದಕ್ ಮೇಲೆ ನಿಮ್ಮಿಷ್ಟ ಅಕ್ಕ. ಹೌದು, ಇಷ್ಟೆಲ್ಲ ಆದ್ಮೇಲೂ ಇನ್ನೂ ನಾನು ಸುಮ್ಮನೆ ಇದ್ರೆ ಈ ಮನೇಲಿ ನನಗಿರೋ ಸ್ಥಾನ ಹೊರಟು ಹೋಗುತ್ತೆ. ಇಲ್ಲ, ಇನ್ನು ನಾನು ಸುಮ್ಮನೆ ಇರಲ್ಲ. ಏನಿಲ್ಲ, ನೀನು ಏನೋ ದೊಡ್ಡ ಡಿಮ್ಯಾಂಡ್ ಇಡ್ತೀಯ ಅಂತ ಅನ್ಕೊಂಡಿದ್ರೆ ಹೋಗಿ ಹೋಗಿ ಇಷ್ಟು ಚಿಕ್ಕ ಡಿಮ್ಯಾಂಡ್ ಇಟ್ಟಿದೆಯಲ್ಲ. ನನ್ನ ಪಾಲ್ಗೆ ಇದು ದೊಡ್ಡ ಡಿಮಾಂಡೇ ಅಜ್ಜಿ. ನಿನ್ನ ಗಂಡಾರ ನಿನ್ ಜೊತೆ ನಿಂತವ್ರ ಮನೆಗೆ ಬರೋದು ನಿನ್ ಪಾಲಕ್ ದೊಡ್ಡ ಡಿಮ್ಯಾಂಡಾ? ಹ್ಞೂ ಅಜ್ಜಿ, ಎಲ್ಲ ಅಪ್ಪ ಅಮ್ಮಂದ್ರಿಗೂ ಅವ್ರ ಮಗಳು ಅಳಿಯ ಮನೆಗೆ ಬರಬೇಕು, ಉಪಚಾರ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ನಮ್ಗ ಭಾಗ್ಯ ಇಲ್ಲ ಅಂತ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂಡಿದ್ರು. ಮಗಳಾಗಿ ಅವ್ರ ಆಸೆನ ಪೂರೈಸೋದು ನನ್ನ ಕರ್ತವ್ಯ ಅಲ್ಲ, ಅದಕ್ಕೆ ಈ ಡಿಮ್ಯಾಂಡ್ ಮಾಡಿದೆ. ನೀನು ರಾಮ್ ಇಬ್ರು ಒಂದೇ ತರ. ರಾಮ್ ಕೂಡ ಅವನ್ಗಿಷ್ಟ ಇಲ್ಲದೆ ಹೋದ್ರು ನನಗೋಸ್ಕರ ಎಲ್ಲ ಮಾಡ್ತಾನೆ. ಅದೇ ರೀತಿ ನೀನು ಕೂಡ ನಿನಗಿಷ್ಟ ಇಲ್ಲದೆ ಹೋದ್ರು ನಿಮ್ಮಪ್ಪ ಅಮ್ಮಂಗೋಸ್ಕರ ಎಲ್ಲ ಮಾಡ್ತಾ ಇದೀಯ. ಕುಟುಂಬದ ಬಗ್ಗೆ ಕಾಳಜಿ ಇರೋ ನೀವಿಬ್ರು ಇವತ್ತಲ್ಲ ನಾಳೆ ಒಂದ್ ಹಾಗೆ ಆಗ್ತೀರಾ. ಹೊರಡದಮ್ಮ. ಅಂತೂ ಇಂತೂ ಹೆಂಡತಿ ಮಾತು ಕೇಳಿ ಅತ್ತೆ ಮನೆಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟೆ. ತಪ್ಪೇನಿಲ್ಲ. ಗಂಡ ಹೆಂಡತಿ ಮಾತು ಕೇಳಲೇಬೇಕು ಅಲ್ವಾ ಲೀಲಾ? ಹೌದೌದು, ನಮ್ಮ ಅಪ್ಪನ ಹಾಗೆ. ಇಲ್ಲಪ್ಪ, ನಂಗೆ ಗೊತ್ತಿಲ್ಲ. ನಿನ್ನ ನೋಡಿದ್ರೆ ಹುಲಿ ನೋಡಿದಾಗ ಹೆದರ್ತಾಳಲ್ಲೋ, ಹೀಗಾದ್ರೆ ವಂಶ ಹೇಗೆ ಬೆಳೆಸ್ತಿರೋ? ಪ್ಲೀಸ್. ಸರಿ ಇನ್ನು ನಾನು ರೇಗ್ಸಲ್ಲ. ಖುಷಿಯಾಗಿ ಹೋಗಿ ಬನ್ನಿ, ಗಡ್ಬಿಡಿ ಮಾಡ್ಕೋಬೇಡಿ. ಅಬ್ಬಾ, ನಾನೇ ಫಸ್ಟು. ಚೆನ್ನಾಗಿರಿ. ಯಾರು ಫಸ್ಟ್ ಮುಟ್ತಿರೋ ಅವ್ರಿಗೆ ಪಾಲ್ ಜಾಸ್ತಿ ಸಿಗುತ್ತಂತೆ. ರಾಮ್, ಒಂದು ನಿಮಿಷ ಬಾ. ಏನು ವಿಷಯ? ನೀ ಬಾ, ಹೇಳ್ತೀನಿ. ಬಾ. ನೋಡು, ಮೊದಲನೇ ಸರ್ತಿ ಸಂಪ್ರದಾಯದ ಪ್ರಕಾರ ಅತ್ತೆ ಮಾವನ ಮನೆಗೆ ಹೋಗ್ತಾ ಇದೀಯಾ. ಬರೀ ಕೈ ಬಿಸ್ಕೊಂಡು ಹೊರಟ್ಬಿಡ್ಬೇಡ. ಸ್ವಲ್ಪ ಏನಾದರೂ ಹಣ್ಣು ಹಂಪಲು ಸ್ವೀಟು ಎಲ್ಲ ತೊಗೊಂಡು ಹೋಗಬೇಕು. ಲೀಲಾ ಅನ್ಕೊಂಡ್ರೆ ನಿನಗೆ ಆಗುತ್ತೋ ಇಲ್ವೋ, ನಿನ್ನ ಅತ್ತೆ ಮಾವನಿಗಂತೂ ನೀನು ಮರ್ಯಾದೆ ಕೊಡಲೇಬೇಕು. ಈಗ ಲೀಲಾ ನೋಡು, ಅವಳಿಗೆ ಇಷ್ಟನೇ ಇಲ್ಲದೆ ಹೋದರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಸಂಪ್ರದಾಯನೆಲ್ಲ ಅನುಸರಿಸ್ಕೊಂಡು ಬಂದಿದ್ದಾಳೆ. ಸರಿ.